ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಟಿ ಅನುಪಮಾ ಗೌಡ ಇತ್ತೀಚೆಗೆ ನಟನೆಗಿಂತ ನಿರೂಪಣೆಯಲ್ಲಿಯೇ ಹೆಚ್ಚು ಹೆಸರನ್ನ ಮಾಡುತ್ತಿದ್ದಾರೆ. ಚೀಸೌ ಸಾವಿತ್ರಿ ಹಾಗೂ ಅಕ್ಕ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಅನುಪಮಾ ಗೌಡ ಹಳ್ಳಿ ದುನಿಯಾ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟವರು. ಅದರಲ್ಲೂ ಬಿಗ್ ಬಾಸ್ ಸೀಸನ್ 5ರಲ್ಲಿ ಕಾಣಿಸಿಕೊಂಡು ಹೆಚ್ಚಿನ ಜನಮನ್ನಣೆಗೆ ಪಾತ್ರರಾದವರು. ಅಸಲಿಗೆ ನಟಿ ಅನುಪಮಾ ಗೌಡ ಬಾಲನಟಿಯಾಗಿ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟವರು. 2003ರಲ್ಲಿ ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡ ಇವರು ನಂತರ ಹಳ್ಳಿ ದುನಿಯಾ ಎಂಬ ರಿಯಾಲಿಟಿ ಶೋ ಮೂಲಕ ಮತ್ತೆ ತೆರೆ ಮೇಲೆ ಬಂದವರು. ಮುಂದೆ ಚೀಸೌ ಸಾವಿತ್ರಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಆದರೆ ಅನುಪಮಾ ಗೌಡ ಅವರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟ ಧಾರಾವಾಹಿ ಎಂದರೆ ಅಕ್ಕ ಧಾರಾವಾಹಿ. ಅಕ್ಕ ಎಂಬ ಧಾರಾವಾಹಿಯಲ್ಲಿ ಭೂಮಿಕಾ, ದೇವಿಕಾ ಎಂಬ ಅವಳಿ ಪಾತ್ರಗಳನ್ನು ನಿಭಾಯಿಸುವುದರ ಮೂಲಕ ಜನರ ಗಮನವನ್ನ ಸೆಳೆದಿದ್ರು ಅನುಪಮಾ ಗೌಡ. ನಟ ಕಾರ್ತಿಕ್ ಜಯರಾಮ್ ಅವರೊಂದಿಗೆ ಆ ಕರಾಳ ರಾತ್ರಿ ಸಿನಿಮಾ ಮಾಡಿ ಹೆಚ್ಚಿನ ಮನ್ನಣೆಗೆ ಪಾತ್ರರಾಗಿದ್ರು. ಮೊದಲ ಬಾರಿಗೆ ನಟನೆಯನ್ನ ಹೊರತುಪಡಿಸಿ ನಿರೂಪಕಿಯಾಗಿ ಅನುಪಮಾ ಗೌಡ ಕಾಣಿಸಿಕೊಂಡಿದ್ದು ಮಜಾ ಭಾರತ ರಿಯಾಲಿಟಿ ಶೋ ಮೂಲಕ. ಅದಾದ ಮೇಲೆ ಹಿಂತಿರುಗದೆ ನಿರೂಪಣೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸುತ್ತಾ ಬರುತ್ತಿದ್ದಾರೆ. ಇನ್ನು ಸೌತ್ ಇಂಡಿಯನ್ ಇಂಟರ್ ನ್ಯಾಷನಲ್ ಮೂವಿ ಅವಾರ್ಡ್ ಕಾರ್ಯಕ್ರಮವನ್ನ ನಿರೂಪಿಸಿ ಸೈ ಎನಿಸಿಕೊಂಡ ನಟಿ ಅನುಪಮಾ ಗೌಡ ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ಅನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ರು. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾಜಾರಾಣಿ, ನನ್ನಮ್ಮ ಸೂಪರ್ ಸ್ಟಾರ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳನ್ನ ನಿರೂಪಿಸಿರುವ ಅನುಪಮಾ ಗೌಡ ಇತ್ತೀಚೆಗೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುವರ್ಣ ಸೂಪರ್ ಸ್ಟಾರ್ ಹಾಗೂ ಸುವರ್ಣ ಜಾಕ್ಪಾಟ್ ಎಂಬ ರಿಯಾಲಿಟಿ ಶೋಗಳಲ್ಲೂ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ರು. ಪ್ರಸ್ತುತ ವಿಶೇಷವೆಂದರೆ ಸುವರ್ಣ ಜಾಕ್ಪಾಟ್ ರಿಯಾಲಿಟಿ ಶೋ ನಂತರ ನಟಿ ನಿರೂಪಕಿ ಅನುಪಮಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ಹೊಸ ರಿಯಾಲಿಟಿ ಶೋನಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಹೌದು, ಫೆಬ್ರವರಿ 1ರಿಂದ ಆರಂಭವಾಗಲಿರುವ ಈ ಹೊಸ ರಿಯಾಲಿಟಿ ಶೋ ಈಗಾಗಲೇ ಬಹಳಷ್ಟು ಕೌತುಕವನ್ನ ಮೂಡಿಸಿದ್ದು ಇದರ ಪ್ರೋಮೋ ಬಹಳಷ್ಟು ವೈರಲ್ ಆಗಿದೆ. ಪ್ರೋಮೋ ವಿಡಿಯೋದಲ್ಲಿ ನಟಿ ನಿರೂಪಕಿ ಅನುಪಮಾ ಗೌಡ ಅವರ ನಿರೂಪಣೆಯನ್ನ ನೋಡಬಹುದಾಗಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದು ಜಿಗರ್ ಇರುವ ಹುಡುಗ ಹುಡುಗಿಯರ ಜಿದ್ದಾಜಿದ್ದಿ ಎಂಬ ಶೀರ್ಷಿಕೆ. ಒಟ್ಟಿನಲ್ಲಿ ಈ ರಿಯಾಲಿಟಿ ಶೋನಲ್ಲಿ ನಟಿ ಅನುಪಮಾ ಗೌಡ ಅವರು ನಿರೂಪಣೆಯನ್ನ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಷಯವೇನೆಂದರೆ ನಟಿ ಅನುಪಮಾ ಗೌಡ ಅವರಿಗೆ 2019ನೇ ಸಾಲಿನ ಅತ್ಯುತ್ತಮ ನಟಿ ಎಂಬ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಇದು ಅನುಪಮಾ ಗೌಡ ಅವರಿಗೆ ಸಂತೋಷದ ವಿಷಯವಾಗಿದೆ. ಹಾಗೆ ಅವರ ಅಭಿಮಾನಿಗಳು ಕೂಡ ಈ ವಿಷಯವನ್ನ ಕೇಳಿ ತುಂಬಾ ಸಂತಸವನ್ನ ಪಟ್ಟಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ, ಇದು ನಿಮ್ಮ ಶಕ್ತಿ.